ನಂತರ 2006 ಚುನಾವಣೆ ಆದಾಗ 2004ರಲ್ಲಿ ನಮ್ಮ ಪಾತ್ರಗಳಿಗೆ ನಾವೇನು ಎಲ್ಲೂ ಇವ್ರನ್ನ ನಮ್ಮ ಕ್ಷೇತ್ರಕ್ಕೆ ಕರೀಲಿಲ್ಲ. ಮಂಡ್ಯ ಜಿಲ್ಲೆಯಲ್ಲೇನು ಕರೀಲಿಲ್ಲ ನಾವು. ಆ ಚುನಾವಣೆಯಲ್ಲಿ 58 ಗೆದ್ದರು. ನನ್ನ ಕಾಲದಲ್ಲಿ ಗೆದ್ದಿದ್ದು ಹೈಯೆಸ್ಟ್ ಅಂತಿರಲ್ಲಪ್ಪ. ನೀವು ನಮ್ಮ ಪಕ್ಷಕ್ಕೆ ಚೂರಿ ಹಾಕ್ಬೇಕಾದ್ರೆ ಐಂದ ಹೆಸರಿನಲ್ಲಿ ಚೂರಿ ಹಾಕಿದಾಗ ನಾವು ನಿಮ್ಮನ್ನು ಹೌದು ದೇವೇಗೌಡರು ಬೇಡ ಅಂದ್ರೂ ಅವ್ರಿಗೂ ಕೇರ್ ಮಾಡಿದೆ. ಅವತ್ತೇನು ಹೊರಟ್ರಿ ನೀವು ನಿಮ್ಮ ಕುರ್ಚಿಗೋಸ್ಕರವಾಗಿ ನಿಮ್ಮನ್ನ ಪಾರ್ಟಿಯಿಂದ ಹೊರಗಾಕಿದಾಗ 58 ಜನದಲ್ಲಿ ನಿಮ್ಮ ಜೊತೆ ಬಂದವರು 8 ಜನ, 50 ಜನ ಜನತಾದಳದಲ್ಲೇ ಉಳಿದ್ರು. ಇಲ್ಲಿ ತಿನ್ನಿಕಾಡಿದ್ದು ಜ್ಞಾಪಕ ಮಾಡ್ಕೊಳ್ಳಿ. 2006 ಬೈ ಎಲೆಕ್ಷನ್ ನಡೀತಲ್ಲ, 200 ಹೋಟೆಲ್ ಗೆದ್ರಲ್ಲ, ಅವತ್ತು 99ರಲ್ಲಿ ಜನ ಸೋಲಿಸ್ತಿದ್ರ. ಆಗ ನಿಮ್ಮನ್ನ ಜನ ರಾಜಕೀಯದಿಂದ ದೂರ ಹಾಕಿರ್ಲಿಲ್ವಾ? ಚುನಾವಣೆಯಲ್ಲಿ ಸೋಲು ಗೆಲುವು ಮಾಮೂಲಿ. ಚಾಮುಂಡೇಶ್ವರಿಯಲ್ಲಿ ಸೋತ್ರಲ್ಲ, ಯಾಕೆ ಸೋತ್ರಿ ನೀವು? ಹಾಗಿದ್ರೆ ಜನ ತಿರಸ್ಕಾರ ಮಾಡಿದ್ರು ಅಂತ ಸಂಪೂರ್ಣವಾಗಿ ನಿಮ್ಮನ್ನ ತಿರಸ್ಕಾರ ಮಾಡೋದು. ಕಾಂಗ್ರೆಸ್ನ ಪಕ್ಷಕ್ಕೆ ಹೋಗಿ ಸೇರಿ ಅಲ್ಲಿರ್ತಕ್ಕಂಥ ಬಹಳ ಜನ 40 ವರ್ಷ 50 ವರ್ಷದವರು ದುಡಿಮೆ ಮಾಡಿದವ್ರನ್ನೆಲ್ಲ ತಗೊಂಡ ಗಂಟು ಮುಟ್ಟೆ ಕಟ್ಕೊಂಡು ಮೂಲೆಯಲ್ಲಿ ಹೋಗಿ ಕುತ್ಕೊಳ್ಳೋ ಥರ ಮಾಡಿ ಇಟ್ಕೊಂಡು ಕೂತಿದ್ದೀರಿ ಅಲ್ಲೋಗಿ. ನೀವು JDS ಬಗ್ಗೆ ಮಾತಾಡ್ತೀರಾ ಏಕಾಂಗಿಯಾಗಿ. ನನ್ನ ಕಾರ್ಯಕರ್ತರ ಜೊತೆಗೂಡಿ ಮೊನ್ನೆನೂ 19 ಸೀಟ್ ಗೆದ್ದಿದ್ದೀವಿ ಏಕಾಂಗಿಯಾಗಿ. ನೀವು ನೋಡೋಣ, ಒಂದು ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬಂದು ಆಯ್ತಪ್ಪ ನಿಮ್ಮ ಐಯಿಂದ ಚಾಂಪಿಯನ್ ಅಲ್ವೇ ನೀವು? ಕಾಂಗ್ರೆಸ್ನ ಬಿಟ್ಟು ಹೊರಗಡೆ ಬಂದು ಒಂದು 5 ಕಡೆ 10 ಕಡೆ ಚುನಾವಣೆ ನಡೆಸ್ಕೊಂಡು ಗೆದ್ಕೊಂಬನ್ನಿ ನೋಡೋಣ. JDS ಬಗ್ಗೆ ಅಷ್ಟು ಲಘುವಾಗಿ ಯಾವ ಪಕ್ಷ ಒಂದು ಮೊದಲನೇ ಹಂತದಲ್ಲಿ ನಿಮ್ಮ ರಾಜಕೀಯ ಜೀವನಕ್ಕೆ ಆಶ್ರಯ ಕೊಟ್ಟಿತ್ತು, ಆ ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡೋದು ನಿಲ್ಲಿಸಿ. ಶಾಶ್ವತ ಅಲ್ಲ ಯಾರಿಗೂ, ನಮಗೂ ಶಾಶ್ವತ ಅಲ್ಲ, ನಿಮಗೂ ಶಾಶ್ವತ ಅಲ್ಲ. ಈ ಒಂದು ದೇಶದ ಇತಿಹಾಸದಲ್ಲಿ ಚಂದ್ರಗುಪ್ತಮ್ಮ